ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಜಿಲ್ಲೆ ಕ್ರೋಢೀಕೃತವಾಗುತ್ತಿರುವ ಹಕ್ಕೊತ್ತಾಯದ ಧ್ವನಿ ಸಾಗರ ಜಿಲ್ಲೆ ಮಾಡಿ ಎಂದು ಮಹಾಬಲಕೋತಿ ಸುಂದರ್ ಸಿಂಗ್ ಮಂಜುನಾಥ್ ಅವರ ಮೊದಲ ಕೂಗು. ಲಿಂಗನಮಕ್ಕಿ ಜಲಾಶಯದಿಂದ 35,000 ಕ್ಯೂಸೆಕ್ ನೀರು ಹೊರಕ್ಕೆ, ಮೈತುಂಬಿಕೊಂಡ ಜೋಗ ಜಲಪಾತ. ವೀರಶೈವ ಯುವ ವೇದಿಕೆ ಗಣೇಶೋತ್ಸವ, ಅಕ್ಕನ ಬಳಗದಿಂದ ವಿಶೇಷ ಪೂಜೆ. ಶುಕ್ರವಾರ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ. ಗಿಣಿವಾರ ಕೊಡಚಾದ್ರಿ ಶಾಲಾ ಮಕ್ಕಳ ಕೃಷಿ ಕಾಯಕ, ಮಕ್ಕಳ ಕಾರ್ಯಕ್ಕೆ ಬೆನ್ನು ತಟ್ಟಿದ ಸದ್ಗುರು ಸಂತೋಷ್ ಪ್ರಕಾಶ್. ಸಾಗರ ಗಣೇಶ ದರ್ಶನ, ಬಾಹುಸರ, ಚಾಮರಾಜಪೇಟೆ, ಮೆಸ್ಕಾಂ, ವಿನೋಬನಗರ, ಶ್ರೀನಗರ ಗಣಪತಿ ನಿಮ್ಮ ಜಿಎನ್ಎಸ್ನಲ್ಲಿ. ಈಗ ಸುದ್ದಿಯ ವಿವರ. ಸಾಗರವನ್ನು ಜಿಲ್ಲಾ ಕೇಂದ್ರವಾಗಿ ರೂಪಿಸಬೇಕು ಎನ್ನುವುದು ಬಹುಕಾಲದ ಒತ್ತಾಯ. ಹಿಂದೆ ಸಾಗರವನ್ನು ಜಿಲ್ಲಾ ಕೇಂದ್ರವಾಗಿ ರೂಪಿಸಿ ಎನ್ನುವ ಹಕ್ಕೊತ್ತಾಯದ ಪ್ರತಿಭಟನೆ ಸಹ ನಡೆದಿತ್ತು. ಸ್ವಲ್ಪ ಕಾಲ ಈ ಬೇಡಿಕೆ ಹಿಮ್ಮುಖವಾಗಿ ಚಲಿಸಿದ್ದರೂ ಇದೀಗ ಕೇಂದ್ರದ ಸುತ್ತೋಲೆಯೊಂದು ಹೊಸ ಸಂಚಲನ ಸೃಷ್ಟಿಸಿದ್ದು, ಸಾಗರ ಉಪವಿಭಾಗೀಯ ಕೇಂದ್ರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಿ ಎನ್ನುವ ಒತ್ತಾಯ ಎಲ್ಲ ದಿಕ್ಕುಗಳಿಂದ ಮಾರ್ದನಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾಗರವನ್ನು ಜಿಲ್ಲಾ ಕೇಂದ್ರವಾಗಿ ರೂಪಿಸಲು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಹಾಬಲಕೋತಿ, ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸುಂದರ್ ಸಿಂಗ್, ನಿವೃತ್ತ ನೌಕರ ಮಂಜುನಾಥ್ ಒತ್ತಾಯಿಸಿ ಹೋರಾಟ ಸಮಿತಿ ರಚಿಸುವ ಮಾತುಗಳನ್ನಾಡಿದ್ದಾರೆ. ರಾಜ್ಯ ಸರ್ಕಾರಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ತಾಲೂಕು ಮತ್ತು ಜಿಲ್ಲೆಯನ್ನು ರಚನೆ ಮಾಡೋದಿದ್ದರೆ ಡಿಸೆಂಬರ್ 31 ಗಡುವಿನೊಳಗೆ ಮಾಡಿ ಮುಗಿಸಬೇಕು. ನಂತರದಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶದ ಜನಗಣತಿಯನ್ನು ಆರಂಭ ಮಾಡ್ತದೆ, ಅದಕ್ಕೆ ಅವಕಾಶ ಇಲ್ಲ ಅನ್ನೋ ಮಾತನ್ನು ಹೇಳಿದೆ. ಈ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ತುಮಕೂರನ್ನು ಹಾಗೂ ಬೆಳಗಾಮನ್ನು 2 ಜಿಲ್ಲೆಯನ್ನಾಗಿ ಉಳಿಯುವ ನಿಚ್ಚಳ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಶಿವಮೊಗ್ಗನೂ ಕೂಡ ಮಾಡಬೇಕು. ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂಥೇಳಿ ನಾವು ಎಲ್ಲರ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರದೊಂದಿಗೆ ಪೂರ್ವಭಾವಿ ಸಭೆಯನ್ನು, ಒಂದು ಸಮಾಲೋಚನಾ ಸಭೆಯನ್ನು ಕರೀತೇವೆ. ಆ ಸಭೆಯಲ್ಲಿ ನಾಗರಿಕ ಸಮಿತಿಯನ್ನು ರಚನೆ ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಸಾಗರ ಜಿಲ್ಲೆ ಆಗಲಿಕ್ಕೆ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸಾಗರದ ಎಲ್ಲ ಜನರ ಪರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು, ವರ್ತಕರು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಅಂಥೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲಿ ಸಮಾಲೋಚನಾ ಸಭೆಯ ದಿನಾಂಕವನ್ನು ತಿಳಿಸ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದೇವೆ. ನಾವು ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಡಿಸೆಂಬರ್ 31ರೊಳಗೆ ಜಿಲ್ಲೆ ಮತ್ತು ತಾಲೂಕು ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಸಾಗರ ಕೇಂದ್ರ ಬಿಂದು ಇದೆ. ಸಾಗರ ಪ್ರಾಂತದಲ್ಲಿ ಹಿಂದಿನ ಕೆಳದಿ ಸಂಸ್ಥಾನ 13 ಜಿಲ್ಲೆಗಳನ್ನಾಡಿದೆ. ಆ 13 ಜಿಲ್ಲೆಗಳನ್ನಾಡಿದೆ. ಕೆಳದಿ ಸಂಸ್ಥಾನ ಅದ್ರ ಬಗ್ಗೆ ಈ ಐತಿಹಾಸಿಕವಾಗಿ ಆಳಿದ ಕೇಂದ್ರ ಬಿಂದು ಸಾಗರ ಇದೆ. ಆ ಜೊತೆಗೆ ವಿಭಾಗೀಯ ಕಚೇರಿ ಇದೆ ಇಲ್ಲಿ. ಈಗ ಸಾಗರ ತಾಲೂಕು 3 ತಾಲೂಕುಗಳು ಹತ್ತಿರ ಇದೆ. ಸಾಗರ, ಹೊಸನಗರ, ಸ್ವಲ್ಪ ಸಿದ್ದಾಪುರ 35 ಕಿಲೋಮೀಟರ್ ಅಂತರದಲ್ಲಿದೆ. ಒಂದು ಗಂಟೆ 4 ಗಂಟೆ ಪ್ರಯಾಣದಲ್ಲಿ ನಾವು ಎಲ್ಲ ಕೆಲಸಗಳನ್ನು ಮಾಡೋ ಅಂತ ಒಂದು ಆಸ್ಪತ್ರೆ ಇರ್ಬೋದು, ಎಲ್ಲ ಇರ್ಬೋದು. ಭೌಗೋಳಿಕವಾಗಿ, ವೈಜ್ಞಾನಿಕವಾಗಿ ಇದು ಅನುಕೂಲಕರವಾದ ಪ್ರದೇಶ ಸಾಗರ. ಈ ಮಟ್ಟದಲ್ಲಿ ಮತ್ತು ರಾಜ್ಯಕ್ಕೆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋಂಥ ಪ್ರದೇಶ ಲಿಂಗನಮಕ್ಕಿ ಇದರಿಂದ. ಆಮೇಲೆ ವಿಭಾಗೀಯ ಕಚೇರಿ ಇದೆ. ಆಮೇಲೆ ರೈಲ್ವೆ ಸಂಪರ್ಕ ಇದೆ. ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳಿದೆ. ಎಲ್ಲದಕ್ಕೂ ಅನುಕೂಲ ಇದೆ. RTO ಇದೆ ಸರ್ ಇದೆ. ಹಾಗಾಗಿ ಜನರ ಒಂದು ಅಧಿಕ ಸಂಖ್ಯೆಯೂ ಸಾಗರ ನಗರ ವಿಸ್ತಾರವಾಗಿ ಬೆಳೀತಾ ಇದೆ. ಜನಸಂಖ್ಯೆಯೂ ವಿಸ್ತಾರವಾಗ್ತಿದೆ. ಈ ಸಂದರ್ಭದಲ್ಲಿ ನಾವು ಸಾಗರವನ್ನು ಜಿಲ್ಲೆಯನ್ನು ಮಾಡಲಿಕ್ಕೆ ಎಲ್ಲ ಜನರ ಸಹಕಾರ, ಎಲ್ಲ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಬೆಂಬಲ ಕೊಡಬೇಕು ಅಂತ ಕೇಳ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳನ್ನು ವಿಭಾಗ ಮಾಡಿ ಹೊಸ ಜಿಲ್ಲೆಗಳ ರಚನೆಗೋಸ್ಕರ ಚರ್ಚೆ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಅದರಲ್ಲಿ ಶಿವಮೊಗ್ಗ ಜಿಲ್ಲೆನೂ ಒಂದಿದೆ. ಆ ಶಿವಮೊಗ್ಗ ಜಿಲ್ಲೆನ ಒಡೆದು ಹೊಸ ಜಿಲ್ಲೆ ರಚನೆ ಮಾಡೋದೇ ಆದರೆ
ನಮ್ಮ ಸಾಗರ ಅತ್ಯಂತ ಸೂಕ್ತ ಅನಿಸುತ್ತೆ. ಕಾರಣ ಇಷ್ಟೇ, ಶಿವಮೊಗ್ಗ ಬಿಟ್ಟರೆ ಇನ್ನು ವಿಭಾಗೀಯ AC ಆಫೀಸ್ ಇರ್ಬೋದು, ಆಮೇಲೆ DYSP ಆಫೀಸ್, DYSP ಮೀನ್ಸ್ ಇಲ್ಲಿಗ ASP ಗ್ರೇಡ್ ಅವ್ರು ಬರ್ತಾ ಇದ್ದಾರೆ. ಹಾಗೆ ಉಪವಿಭಾಗೀಯ ಆಸ್ಪತ್ರೆಗಳು ಕೂಡ ಇದೆ. ಈ ಎಲ್ಲ ಕಾರಣಗಳಿಂದ ಸಾಗರ, ಹೊಸನಗರ, ಸೊರಬ ಮತ್ತು ಶಿಕಾರಿಪುರಕ್ಕೆ ಸಾಗರನೇ ಡಿವಿಷನ್ ಆಗಿರೋದ್ರಿಂದ ನಮ್ಮ ಸಾಗರನ ಜಿಲ್ಲೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ವಿಪರೀತ ಮಳೆಯಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತ ಉಕ್ಕಿ ಹರಿಯುತ್ತಿದೆ. ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ 11 ಗೇಟ್ಗಳನ್ನು ತೆರೆದು 35,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ. ನೀರು ಹೊರಕ್ಕೆ ಬಿಟ್ಟಿರುವುದರಿಂದ ಚೈನಾ ಗೇಟ್ ಉಕ್ಕಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಜಲಾಶಯಕ್ಕೆ 40,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಡ್ಯಾಂ ರಕ್ಷಣೆ ದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ಹೊರಗೆ ಬಿಡಲಾಗಿದೆ. ಬುಧವಾರ ಗಣಪತಿ ಹಬ್ಬದ ದಿನ ಜೋಗ ಜಲಪಾತ ಭೇಟಿ ನೀಡಿದ ಪ್ರವಾಸಿಗರ ಸಂಖ್ಯೆ ಕಡಿಮೆ. ವಿಪರೀತ ಮಳೆಯಿಂದಾಗಿ ಜನರು ಹೊರಗೆ ಬಂದಿರಲಿಲ್ಲ. ಆದರೆ ಗುರುವಾರ ಜೋಗ ಜಲಪಾತ ವೀಕ್ಷಣೆಗೆ ಹೆಚ್ಚಿನ ಪ್ರವಾಸಿಗರು ಆಗಮಿಸಿದ್ದಾರೆ. 35,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಟ್ಟಿರುವುದರಿಂದ ಜೋಗ ಜಲಪಾತದ 4 ಜಲಪಾತಗಳ ಜೊತೆ ಮಾವಿನಗುಂಡಿ ಜಲಪಾತ ಸಹ ಮೈದುಂಬಿಕೊಂಡಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಸಾಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಯುವಕ ಸಂಘದ ವತಿಯಿಂದ 52ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಬುಧವಾರದಿಂದ ಪ್ರಾರಂಭವಾಗಿದೆ. ಗಣೇಶೋತ್ಸವ ಹಿನ್ನೆಲೆಯಲ್ಲಿ ಶುಕ್ರವಾರ ಬೃಹತ್ ರಕ್ತದಾನ ಶಿಬಿರ ಬೆಳಗ್ಗೆ 9:30ರಿಂದ 4:30ರವರೆಗೆ ನಡೆಯಲಿದೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಶಿವಮೊಗ್ಗ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ವತಿಯಿಂದ ಹೃದ್ರೋಗ, ಕೀಲುಮೂಳೆ, ನರರೋಗ ಸೇರಿದಂತೆ ವಿವಿಧ ತಪಾಸಣೆ ನಡೆಯಲಿದೆ. ಶ್ರೀ ಮಹಾಗಣಪತಿಗೆ ಅಕ್ಕನ ಬಳಗದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಕ್ಕನ ಬಳಗದ ಅಧ್ಯಕ್ಷೆ ಮಧು ಮಲ್ಲಿಕಾರ್ಜುನ್ ಕೋರಿ, ಉಪಾಧ್ಯಕ್ಷೆ ರೇಖಾ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಸವಿತಾ ದುಗ್ಗಾವಿ, ಖಜಾಂಚಿ ಗೀತಾ ದಳವಾಯ್, ಬಳಗದ ನಿಕಟಪೂರ್ವ ಅಧ್ಯಕ್ಷೆ ಕಾವ್ಯ ಗುರುಪ್ರಸಾದ್, ಕವಿತಾ ಜಯಣ್ಣ ಇನ್ನಿತರರು ಹಾಜರಿದ್ದರು. ಅಷ್ಟಾವರಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಅಷ್ಟಾವರಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಶಿವನಿಗೆ ಮಾಡಿದ ಫಲದಿಂದ, ಕೊಟ್ಟಾನು ಶಿವನಿಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಮನವೇ ಕರ್ಪೂರದಾರುತಿ. ಮಕ್ಕಳು ಬೆಳೆಯುತ್ತಾ ನಗರ ಕೇಂದ್ರಿತ ವ್ಯವಸ್ಥೆಗೆ ಜಿಗಿದು ತಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ ಸಂಗತಿ ಎಂದು ರಂಗಕರ್ಮಿ ಸಂತೋಷ್ ಸದ್ಗುರು ತಿಳಿಸಿದರು. ಸಾಗರದ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಪ್ರೌಢಶಾಲೆಯಲ್ಲಿ ಈಚೆಗೆ ಮಕ್ಕಳಲ್ಲಿ ಕೃಷಿ ಜಾಗೃತಿ ಹಾಗೂ ಮಣ್ಣಿನ ಸೊಗಡು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಕೆಆರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಎಮ್ಎನ್, ವಿರೂಪಾಕ್ಷ, ಜಯರಾಮ್ ಶೆಟ್ಟಿ, ಪ್ರವೀಣ್, ನಂದಕುಮಾರಿ, ಪ್ರಸನ್ನ ಕೇಟಿ ಇನ್ನಿತರರು ಹಾಜರಿದ್ದರು. ಕೃಷಿ ಕುರಿತು ವಿದ್ಯಾರ್ಥಿಗಳು ತಮ್ಮ ಸಂತಸ ವ್ಯಕ್ತಪಡಿಸಿದರು. ನಮಸ್ಕಾರ. ನಾವು ಇವತ್ತು ಎಲ್ಲಿದ್ದೀನಿ ಅಂತಂದರೆ ಒಂಥರ ಭಾರಿ ಖುಷಿ ಆಗೋಂಥ ಜಾಗದಲ್ಲಿದ್ದೀನಿ. ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಸ್ಕೂಲು ಗಿಣಿವಾರ ಅಲ್ವಾ ಸರ್? ಗಿಣಿವಾರ ಇಲ್ಲಿದ್ದೀವಿ. ಆ ಶಾಲೆಯ ಪ್ರಿನ್ಸಿಪಾಲ್ರಾದಂಥ ಪ್ರಕಾಶ್ ಅವರಿದ್ದಾರೆ ಮತ್ತು ಸಾಮಾಜಿಕವಾಗಿ ಸುಮಾರು ಕೆಲಸ ಮಾಡಿರ್ತಕ್ಕಂಥ ವಿರೂಪಾಕ್ಷಣ್ಣ ಇದ್ದಾರೆ, ಜಯರಾಮ್ ಶೆಟ್ಟಿ ಇದ್ದಾರೆ, ಪ್ರವೀಣ್ ಇದ್ದಾನೆ ಮತ್ತು ಅವರಿದ್ದಾರೆ. ಮತ್ತು ಇಲ್ಲೊಂದು ವಿಶೇಷ ಏನಂತ ಗೊತ್ತಾ ನಿಮಗೆ? ಈ ಮಕ್ಕಳೆಲ್ಲ ನೋಡಿ ನಟ್ಟಿ ಮಾಡ್ತಿದ್ದಾರೆ. ಈ ಶಾಲೆ ಇದೆಯಲ್ಲ, ಈ ಗುರುಕುಲ ಮಾದರಿಯಿಂದ ಮೆಕಾಲೆಗೆ ಬಂದು ಇವತ್ತು ಶಿಕ್ಷಣ ಒಂದು ಕಡೆಗೆ ಹದಗೆಟ್ಟು ಹೋಗಿರೋ ಪರಿಸ್ಥಿತಿಯಲ್ಲಿ ಮನುಷ್ಯನಾಗೋದಕ್ಕೆ ಏನು ಬೇಕು, ಮನುಷ್ಯತ್ವವನ್ನು ಉಳಿಸೋದಕ್ಕೆ ಏನು ಬೇಕು ಅನ್ನೋದನ್ನು ಆ ಶಾಲೆಯ ಪ್ರಿನ್ಸಿಪಾಲ್ ಪ್ರಕಾಶ್ ಅವರು ಮಾಡಿದ್ದಾರೆ. ಈ ಮಕ್ಕಳಿಗೆಲ್ಲ ಹೇಗೆ ನಾಟಿ ಎಲ್ಲಿಂದ ಆರಂಭ ಆಗುತ್ತೆ, ನಮಗೆ ಭತ್ತ ಹೇಗೆ ಬರುತ್ತೆ, ಅದು ಅಕ್ಕಿ ಹೇಗಾಗತ್ತೆ, ಅದನ್ನೆಲ್ಲದನ್ನು ಹೇಳ್ಕೊಡ್ತಕ್ಕಂಥ ಹೆಸರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಸಿ ನಾಟಿಯನ್ನು ಬಿತ್ತನೆ ಮಾಡಿ ನಾಟಿ ನೆಟ್ಟು ಹೇಗೆ ಅಂತಂದರೆ ಅವರಿಗೆ ಸ್ವತಃ ರೈತನ ಭಾವನೆ ಏನು, ಯಾವ ಥರ ಕಷ್ಟಪಡ್ತಾನೆ ಅನ್ನೋದನ್ನು
ಸ್ವತಃ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳ್ಕೊಡ್ತಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅಂದಾಗ ಇವರಿಗೆ ಇದು ಗೊತ್ತಾದರೆ ಮುಂದಿನ ದಿನಗಳಲ್ಲಿ 10 ಜನರಿಗೆ ಹೇಳ್ತಾರೆ ಅಂಥೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರು. ನಾನು ನಿಜವಾಗ್ಲೂ ಖುಷಿ ಆಯಿತು ನಿಮಗೆ ನೀವು ಈ ಕಾರ್ಯಕ್ರಮ ಮಾಡಿದ್ದು. ಅದು ನಾನು ಬಂದು ನನಗೆ ಇನ್ನೂ ಖುಷಿ ಆಯಿತು ಸರ್ ನಿಜವಾಗ್ಲೂ. ಇದೇ ಥರ ಕಾರ್ಯಕ್ರಮಗಳನ್ನು ಈ ಎಲ್ಲ ಶಾಲೆಯವರು ಇದನ್ನು ಮಾದರಿಯಾಗಿ ಅಳವಡಿಸ್ಕೋಬೇಕು. ಬರೀ a+b² SN = n/2 a+n-1 d ಅಂದರೆ ಬರೋದಿಲ್ಲ. ಅಲ್ಲಿ ನಮ್ಮ ಕೆಲಸ ಏನು, ಕರ್ತವ್ಯ ಏನು, ಸಮಾಜಕ್ಕೆ ನಾವು ಹೇಗೆ ಮಾದರಿ ಆಗಬೇಕು ಅನ್ನೋದನ್ನ ಈ ಸ್ಕೂಲಿನ ಮಕ್ಕಳು ನೋಡಿ ಕಲಿಬೇಕಾಗಿದೆ. ನಾವು ನಿಜವಾಗ್ಲೂ ಖುಷಿ ಅಂತ ಮಕ್ಕಳು ಖುಷಿ ಆಯ್ತಾ ನಿಮಗೆಲ್ಲ? ಸೂಪರ್ ಅಂತ ಅನಿಸ್ತಾ? ದಿನ ಮಾಡ್ತೀರಾ ಅಥವಾ ಒಂದಿನಕ್ಕನ? ಒಂದಿನಕ್ಕೆ ಖುಷಿ ಅಂತ ಒಂದಿನ ಅಲ್ವಾ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ನಾವು ಸತತವಾಗಿ 6 ವರ್ಷದಿಂದ ನಾಟಿ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ 4 ಗೋಡೆಗಳ ಮಧ್ಯದ ಶಿಕ್ಷಣ ಪರಿಪೂರ್ಣ ಶಿಕ್ಷಣ ಆಗಿರಲ್ಲ ಅನ್ನೋದು ನನ್ನ ಭಾವನೆ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಮಲ್ಲಗಂಬ, ಸ್ವಿಮ್ಮಿಂಗು, ಯಕ್ಷಗಾನ, ನಾಟಕ, ಕರಾಟೆ, ಭರತನಾಟ್ಯ, ಯೋಗ ಜೊತೆಯಲ್ಲಿ ಈ ನಾಟಿಯನ್ನು ಕೂಡ ಮಚ್ಕೊಂಡು ಹೋಗ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಈ ದೇಶಕ್ಕೆ ರೈತ ಮತ್ತು ಯೋಧ ತುಂಬ ಮುಖ್ಯ ಅನ್ನೋದು ಅರ್ಥ ಆಗುತ್ತೆ. ಜೊತೆಗೆ ಆಹಾರವನ್ನು ವೇಸ್ಟ್ ಮಾಡಬಾರ್ದು ಅನ್ನೋದು ಕೂಡ ಅರ್ಥ ಆಗುತ್ತೆ. ರೈತರ ಕಷ್ಟ ಏನು ಅಂತ ಅರ್ಥ ಆಗುತ್ತೆ. ಜೊತೆಯಲ್ಲಿ ರೈತರಿಗೆ ಇದೊಂದು ಸ್ಫೂರ್ತಿ ಕೂಡ ಆಗುತ್ತೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ ನಾವೆಲ್ಲ ಇಲ್ಲಿ ನಾಟಿ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಸ್ಕೂಲಲ್ಲಿ ಎಜುಕೇಷನ್ ಬಗ್ಗೆ ಮಾತ್ರ, ಬುಕ್ಕಿನ ಬಗ್ಗೆ ಮಾತ್ರ ಹೇಳ್ಕೊಡೋದಲ್ಲದೆ ನಾಟಿ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತಾರೆ. ಏನಕ್ಕಂದರೆ ನನಗೆ ನಾಟಿ ಬಗ್ಗೆ ಅಷ್ಟೊಂದು ಅರಿವಿರಲ್ಲ. ಅನ್ನ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ. ರೈತರ ಕಷ್ಟ ಏನಿರುತ್ತೆ, ಅವ್ರು ಭತ್ತ ಹೇಗೆ ಬೆಳೀತಾರೆ, ಮಳೆ ಬಂದರೆ ಏನಾಗುತ್ತೆ ಅಂತ ತಿಳಿಸೋದಕ್ಕೋಸ್ಕರ ನಮ್ಮನ್ನು ಇಲ್ಲಿ ಕರ್ಕೊಬಂದಿದ್ದಾರೆ. ಗ್ರಾಮ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದು ಏನಂದರೆ ರೈತ, ಇಲ್ಲಿನ ಜನ, ಇಲ್ಲಿನ ಹೊಳೆ, ಕೆರೆ, ಇಲ್ಲಿನ ಗಾಳಿ. ಆದರೆ ಸಿಟಿಲಿ ಏನು ಅಂದರೆ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಏನು ಹೇಗೆ ಭತ್ತ ಬೆಳೀತಾರೆ ಅಂತ. ಮಹಾತ್ಮ ಗಾಂಧೀಜಿಯವರು ಒಂದು ಬಗ್ಗೆ ಗ್ರಾಮದ ಬಗ್ಗೆ ಒಂದು ಹೇಳ್ತಾರೆ, ಏನಂದರೆ ಗ್ರಾಮ ಅಭಿವೃದ್ಧಿ ಆದರೆ ಇಡೀ ದೇಶ ಅಭಿವೃದ್ಧಿ ಆದಂತೆ ಅಂತ. ಫಸ್ಟ್ ನಾವು ನಮ್ಮ ಗ್ರಾಮನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಅದು ಡೆವಲಪ್ಮೆಂಟ್ ಆದರೆ ನಮ್ಮ ದೇಶ ಡೆವಲಪ್ಮೆಂಟ್ ಆಗುತ್ತೆ. ನಾವು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ನಾಟಿ ಮಾಡಿಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಗದ್ದೆಗೆ ಬಂದಿದ್ದೀವಿ. ನಮ್ಮ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಮಕ್ಕಳಾಗಿರ್ಬೋದು, ಅವರಿಗೆ ಭತ್ತ ಎಲ್ಲಿಂದ ಬರುತ್ತೆ, ಹೇಗೆ ಬೆಳೀತಾರೆ, ಆ ರೈತನ ಕಷ್ಟ ಏನು, ಆ ರೈತ ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಅಂದರೆ ಬೆಳೆಯನ್ನು ಬೆಳೀತಾನೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಈಗಿನ ಮಕ್ಕಳಿಗೆ ಫುಡ್ಡನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಒಂದು ತಟ್ಟೆ ಊಟವನ್ನು ಹಾಕ್ಸ್ಕೊಂಡ್ರೆ ಅದನ್ನು ಹಾಗೆ ಬಿಟ್ಟು ಹೋಗಿರ್ತಾರೆ. ಯಾಕೆಂದರೆ ಅವರಿಗೆ ಅನ್ನದ ಬೆಲೆ ಅನ್ನೋದು ಗೊತ್ತಿಲ್ಲ. ಆದರೆ ಕೇವಲ ನಾವಿವತ್ತು ನಾಟಿ ಒಂದೇ ನಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸ್ಲಿಲ್ಲ. ಈ ನಾಟಿಯನ್ನು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಮಾಡಿಸ್ತಾ ಇದು 6ನೇ ವರ್ಷ. ಪ್ರತಿ ವರ್ಷ ನಾಟಿ ಮಾಡಿಸ್ಕೊಂಡು ಹೋಗ್ತಿದ್ವಿ. ಆದರೆ ಈಗ ಹಲವಾರು ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಪಟ್ಟು ನಮ್ಮ ಮಕ್ಕಳು ಅಥವಾ ಬೇರೆ ಮಕ್ಕಳು ಕ್ರೀಡೆಗಳನ್ನು ಮರಿತಾ ಇದ್ದಾರೆ. ಹಾಗಾಗಿ ಗ್ರಾಮೀಣ ಕ್ರೀಡೆಗಳನ್ನು ಅವರಿಗೆ ನೆನಪು ಮಾಡಲಿಕ್ಕೋಸ್ಕರ ಇವತ್ತು ಗದ್ದೆಯಲ್ಲೇ, ಈ ಕೆಸರು ಗದ್ದೆಯಲ್ಲೇ ಏನು ಮಾಡಿದ್ವಿ ಅಂದರೆ ಕೆಸರು ಗದ್ದೆ ಓಟವನ್ನು ಮಾಡಿಸಿದ್ವಿ, ಹಗ್ಗ ಜಗ್ಗಾಟವನ್ನು ಮಾಡಿಸಿದ್ವಿ, ಕಬಡ್ಡಿಯನ್ನು ಆಡಿಸಿದ್ವಿ, ವಾಲಿಬಾಲ್, ಥ್ರೋಬಾಲ್, ಹೀಗೆ ನಾನಾ ರೀತಿಯ ಕ್ರೀಡೆಗಳನ್ನು ಆಡಿಸಿ ಅವರಿಗೆ ಮನೋರಂಜನೆಯನ್ನು ಬೆಳಗ್ಗೆಯಿಂದ ಮಾಡಿಸಿ ಇವಾಗ ನಾಟಿ ಕಾರ್ಯವನ್ನು ಮಾಡ್ತಾ ಇದ್ವಿ. ಇದರಿಂದ ಏನು ಅಂದರೆ ನಮ್ಮ ಮಕ್ಕಳಷ್ಟೇ ಅಲ್ಲದೆ ದೇಶದ ಪ್ರತಿಯೊಬ್ಬ, ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆ ರೈತನ ಕಷ್ಟ, ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅನ್ನೋದನ್ನು ಇವತ್ತು ನಮ್ಮ ಶಾಲೆಯಲ್ಲಿ ನಮಗೆಲ್ಲರಿಗೂ ನಟ್ಟಿ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ದೇಶದ ಬೆನ್ನೆಲುಬಾದ ರೈತನ ಬಗ್ಗೆ ನಮಗೆಲ್ಲರಿಗೂ ಅವನ ಕಷ್ಟ ನಮಗೆ ಗೊತ್ತಾಗ್ತಿದೆ. ನಾವೆಲ್ಲರೂ ಊಟ ಮಾಡ್ಬೇಕಾದ್ರೆ ನಮ್ಗೆ ಸಾಕು, ನನ್ನ ಹೊಟ್ಟೆ ತುಂಬ್ತು ಅಂತೇಳಿ ಅನ್ನನ ಚೆಲ್ತಾ ಇದ್ದೀವಿ. ಅನ್ನ ಚೆಲ್ತಾ ಇದ್ದೀವಿ ಅಂದರೆ ಅನ್ನದ ಬೆಲೆ ನಮಗೆ ಗೊತ್ತಿಲ್ಲ. ಆದರೆ ರೈತ ಬಿಸಿಲು, ಗಾಳಿ, ಮಳೆ, ಚಳಿ ಏನು ಲೆಕ್ಕಿಸದೆ ಅವನು ಗದ್ದೆಯಲ್ಲಿ ನಿಂತು ಆ ಅನ್ನವನ್ನು ಬೆಳೆದು ನಮ್ಗೆ ಕೊಡ್ತಾ ಇದ್ದಾನೆ. ಒಂದು ಹೊತ್ತು ಅನ್ನ ಎಷ್ಟು ಬೆಳೆಯೋದು ಕಷ್ಟ ಅಂತ ನಮಗೆ ಇವತ್ತು ಗೊತ್ತಾಗ್ತದೆ. 4 ಗೋಡೆ ಶಿಕ್ಷಣಕ್ಕಿಂತ ಇವತ್ತು ಬಂದು ನಮಗೆ ಎಲ್ಲರೂ ನಮ್ಮ ಶಾಲೆಯಲ್ಲಿ ನಟ್ಟಿ ಅಂದರೆ ಏನು, ಗದ್ದೆ ಹೆಂಗೆ ಮಾಡ್ತಾರೆ, ನಮಗೆ ಅನ್ನ ಹೇಗೆ ಬರುತ್ತೆ, ಅನ್ನದ ಬೆಳೆ ಏನು ಅಂತ ನಮಗೆಲ್ಲರಿಗೂ ಕಳಿಸ್ಕೊಡ್ತಿದ್ದಾರೆ ನಮ್ಮ ಟೀಚರ್ಸಿಗೆ. ರೈತ ಮತ್ತು ಯೋಧ ಈ ದೇಶದ ಬೆನ್ನೆಲುಬು. ರೈತ ಮತ್ತು ಯೋಧ ಇಬ್ಬರು ಒಂದೇ ನಾಣ್ಯದ 2 ಮುಖಗಳು ತಪ್ಪಾಗಲ್ಲ. ಈ ಯೋಧ ಅಲ್ಲಿ, ರೈತ ಇಲ್ಲಿ ಕಷ್ಟಪಡ್ತಿದ್ರೆ ಯೋಧ ಅಲ್ಲಿ ಕಷ್ಟಪಟ್ಟು ನಮ್ಮನ್ನ ಕಾಯ್ತಿರ್ತಾನೆ, ನಮ್ಮ ದೇಶನ ಕಾಯ್ತಿರ್ತಾನೆ. ಈಗ ನಟ್ಟಿ ಮಾಡೋಕ್ಕೆ ಕರ್ಕೊಂಡ್ಬಂದಿದ್ದಾರೆ ಸ್ಕೂಲಿಂದ. ನಮಗೆ 4 ಗೋಡೆ ಮಧ್ಯೆ ಕಲಿಯೋ ಶಿಕ್ಷಣ ಅಷ್ಟೇ ಅಲ್ಲದೆ ಇಲ್ಲಿ ಹೊರಗಡೆ ಪ್ರಪಂಚಕ್ಕೆ ಬಂದು ನಮಗೆ ಹೇಗೆ ನಟ್ಟಿ ಮಾಡೋದು, ಹತ್ತಿ ಎಲ್ಲಿಂದ ಬರುತ್ತೆ ಅಂತ ಎಲ್ಲ ಅದ್ರ ಬಗ್ಗೆ ಅರಿವನ್ನು ಕರ್ಕೊಂಡು
ಬಂದಿದ್ದಾರೆ ಇಲ್ಲಿಗೆ. ಎಲ್ಲರೂ ತುಂಬ ಚೆನ್ನಾಗಿ ನೆಟ್ಟಿ ಮಾಡ್ತಿದ್ದಾರೆ. ಪ್ರತಿ ವರ್ಷನೂ ಕೂಡ ಕರ್ಕೊಂಡ್ ಬರ್ತಾರೆ ನಮಗೆ ಇಲ್ಲಿಗೆ. ಆದರೆ ಪ್ರತಿ ವರ್ಷ ಬರೀ ನೆಟ್ಟಿ ಅಷ್ಟೇ ಮಾಡಿಸಿದ್ರು, ಆದರೆ ಈ ವರ್ಷ ಆಟ ಕೂಡ ಆಡ್ತಿದ್ದಾರೆ. ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ ಮತ್ತೆ ಹಗ್ಗ ಜಗ್ಗಾಟ ಇನ್ನೂ ತುಂಬ ಆಟನ ಆಡ್ತಿದ್ದಾರೆ. ಈ ವರ್ಷ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಹೇಳ್ಬೋದು. ಸಾಗರದ ವಿವಿಧ ಭಾಗದಲ್ಲಿ ಶ್ರೀ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜಿಎನ್ಎಸ್ನಲ್ಲಿ ಗಣಪತಿ ದರ್ಶನದ ಮೊದಲ ಭಾಗ ಇಲ್ಲಿದೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.